ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಮಂದಿರದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ನಮ್ಮ ದೇಹದ ಅತ್ಯಂತ ಹಾರ್ಡ್ ವರ್ಕಿಂಗ್ ಅಂಗದ ಬಗ್ಗೆ ಮಾತನಾಡೋಣ. ಅದು ಬೇರೆ ಯಾವುದೂ ಅಲ್ಲ, ನಮ್ಮ ಹೊಟ್ಟೆ. ನೀವು ತಿನ್ನೋ ಪಿಜ್ಜಾ, ದೋಸೆ, ಬಿರಿಯಾನಿ ಎಲ್ಲವೂ ಮೊದಲು ಇಲ್ಲಿಗೆ ಬರುತ್ತೆ. ಹೊಟ್ಟೆ ಅಂದರೆ ಸುಮ್ಮನೆ ಒಂದು ಚೀಲ ಅಲ್ಲ, ಅದು ಒಂದು ಹೈಟೆಕ್ ಕೆಮಿಕಲ್ ಫ್ಯಾಕ್ಟ್ರಿ. ನಿಮ್ಮ ಪೆಕ್ಕೆಲುಬಿನ ಕೆಳಗೆ ಎಡಭಾಗದಲ್ಲಿ ಜೆ ಆಕಾರದಲ್ಲಿ ಕುಳಿತಿರೋ ಈ ಅಂಗವೇ ಹೊಟ್ಟೆ. ಖಾಲಿ ಇದ್ದಾಗ ಅದು ನಿಮ್ಮ ಮುಷ್ಟಿಯ ಗಾತ್ರದಷ್ಟೇ ಚಿಕ್ಕದಿರುತ್ತೆ, ಆದರೆ ಊಟ ಮಾಡಿದ್ರೆ 1.5 ಲೀಟರ್ವರೆಗೂ ಹಿಗ್ಗುತ್ತೆ. ಅಂದರೆ 2 ದೊಡ್ಡ ಕೋಕ್ ಬಾಟಲ್ ತುಂಬಿಸುವಷ್ಟು ಜಾಗ. ಆಹಾರ ಅನ್ನನಾಳದ ಮೂಲಕ ಹೊಟ್ಟೆಗೆ ಬಂದ ಕೂಡಲೇ ಮ್ಯಾಜಿಕ್ ಶುರುವಾಗುತ್ತೆ. ಮೊದಲ ಕೆಲಸ ಮಿಕ್ಸಿ ತರಹ ಕಲಕೋದು. ಹೊಟ್ಟೆಯ ಗೋಡೆಗಳಲ್ಲಿ 3 ಲೇಯರ್ ಸ್ನಾಯುಗಳಿವೆ. ಅವು ಪ್ರತಿ 20 ಸೆಕೆಂಡ್ಗೆ ಒಮ್ಮೆ ಆಹಾರವನ್ನು ಮತಿಸಿ ಪೇಸ್ಟ್ ಮಾಡುತ್ತವೆ. ಇದಕ್ಕೆ ಯಾಂತ್ರಿಕ ಜೀರ್ಣಕ್ರಿಯೆ ಅಂತ ಹೆಸರು. ಆದರೆ ಕೇವಲ ಕಲ್ಕಿದ್ರೆ ಸಾಕಾಗಲ್ಲ, ರಸಾಯನಶಾಸ್ತ್ರವೂ ಬೇಕು. ಇಲ್ಲಿಗೆ ಎಂಟ್ರಿ ಕೊಡ್ತಾರೆ ನಮ್ಮ ಹೊಟ್ಟೆಯ ರಸ, ಗ್ಯಾಸ್ಟ್ರಿಕ್ ಜ್ಯೂಸ್. ಇದು ದಿನಕ್ಕೆ 2 ರಿಂದ 3 ಲೀಟರ್ವರೆಗೂ ಉತ್ಪತ್ತಿಯಾಗುತ್ತೆ. ಇದರಲ್ಲಿ ಅತ್ಯಂತ ಮುಖ್ಯವಾದದ್ದು ಹೈಡ್ರೋಕ್ಲೋರಿಕ್ ಆಮ್ಲ ಅಂದರೆ HCl. ಈ ಆಮ್ಲ ಎಷ್ಟು ಪವರ್ಫುಲ್ ಅಂದರೆ ಕಬ್ಬಿಣದ ಮೊಳೆಯನ್ನು ಕರಗಿಸಬಲ್ಲದು. ಭಯ ಆಗ್ತಿದ್ಯಾ? ಆಗಬೇಡಿ, ನಮ್ಮ ಹೊಟ್ಟೆಯ ಒಳಗಡೆ ದಪ್ಪ ಮ್ಯೂಕಸ್ ಲೇಯರ್ ಇದೆ. ಇದು ಒಂದು ಶೀಲ್ಡ್ ತರಹ ಕೆಲಸ ಮಾಡಿ ಆಮ್ಲದಿಂದ ಹೊಟ್ಟೆಯನ್ನೇ ಕಾಪಾಡುತ್ತೆ. ಈ ಮ್ಯೂಕಸ್ ಇಲ್ಲದಿದ್ದರೆ ಹೊಟ್ಟೆಗೆ ಹುಣ್ಣಾಗುತ್ತಿತ್ತು. HCl ಯಾಕೆ ಬೇಕು? 2 ಕಾರಣಗಳಿವೆ. ಒಂದು, ಆಹಾರದಲ್ಲಿರುವ ಬ್ಯಾಕ್ಟೀರಿಯಾ ವೈರಸ್ಗಳನ್ನು ಕೊಲ್ಲುತ್ತೆ. ಇನ್ನು 2, ಪ್ರೋಟೀನ್ ಜೀರ್ಣಕ್ಕೆ ಬೇಕಾದ ಪೆಪ್ಸಿನ್ ಕಿಣ್ವವನ್ನು ಆಕ್ಟಿವೇಟ್ ಮಾಡುತ್ತೆ. ಪೆಪ್ಸಿನ್ ಅಂದರೆ ಪ್ರೋಟೀನ್ ಕಟ್ಟರ್. ನೀವು ತಿಂದ ಚಿಕನ್, ಪನ್ನೀರ್, ದಾಲ್ನಲ್ಲಿರೋ ದೊಡ್ಡ ಪ್ರೋಟೀನ್ಗಳನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸುತ್ತೆ. ಕುತೂಹಲಕಾರಿ ವಿಷಯ ಏನಂದರೆ ಹೊಟ್ಟೆ ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬನ್ನು ಜೀರ್ಣಿಸಲ್ಲ. ಅನ್ನ, ರೊಟ್ಟಿ ಜೀರ್ಣ ಆಗುವುದು ಬಾಯಲ್ಲಿ ಮತ್ತು ಸಣ್ಣ ಕರುಳಲ್ಲಿ. ಹೊಟ್ಟೆಯ ಸ್ಪೆಷಾಲಿಟಿ ಅಂದರೆ ಪ್ರೋಟೀನ್ ಮಾತ್ರ. ಈಗ ಆಹಾರ ಕಲಕಿ ಆಮ್ಲದಲ್ಲಿ ನೆನೆದು ಒಂದು ಹುಳಿ ಪೇಸ್ಟ್ ಆಗಿರುತ್ತೆ. ಇದಕ್ಕೆ ವೈಜ್ಞಾನಿಕ ಹೆಸರು ಖೈಮ್. ಖೈಮ್ ನೋಡೋಕೆ ಕೆನೆ ತರಹ, pH ಸುಮಾರು 2, ಅಂದರೆ ನಿಂಬೆ ರಸಕ್ಕಿಂತಲೂ ಆಮ್ಲೀಯ. ಹೊಟ್ಟೆ ಈ ಖೈಮ್ನ 2 ರಿಂದ 4 ಗಂಟೆ ಹಿಡಿದಿಟ್ಟುಕೊಳ್ಳುತ್ತೆ. ಯಾಕೆ ಅಷ್ಟು ಹೊತ್ತು? ಸಣ್ಣ ಕರುಳಿಗೆ ಒಮ್ಮೆಲೆ ಕಳಿಸಿದ್ರೆ ಅದಕ್ಕೆ ಶಾಕ್ ಆಗುತ್ತೆ. ಹಾಗಾಗಿ ಹೊಟ್ಟೆಯ ಕೆಳಗಿರೋ ಪೈಲೋರಿಕ್ ಸ್ಪಿಂಕ್ಟರ್ ಅನ್ನೋ ಗೇಟ್ ಕೀಪರ್ ಇರ್ತಾನೆ. ಅವನು ಚಮಚದಂತೆ ನಿಧಾನವಾಗಿ ಖೈಮ್ನ ಸಣ್ಣ ಕರುಳಿಗೆ ಬಿಡ್ತಾನೆ. ಸಣ್ಣ ಕರುಳು ಸಾಕು, ಇನ್ನು ಬೇಡ ಅಂತ ಸಿಗ್ನಲ್ ಕೊಡೋವರೆಗೂ ಈ ಪ್ರಕ್ರಿಯೆ ನಡೆಯುತ್ತಿರುತ್ತೆ. ನಮ್ಮ ಹೊಟ್ಟೆಗೆ ತನ್ನದೇ ಆದ ಮೆದುಳು ಇದೆ ಗೊತ್ತಾ? ಇದಕ್ಕೆ ಎಂಟರಿಕ್ ನರ್ವಸ್ ಸಿಸ್ಟಮ್ ಅಂತ ಹೆಸರು. ಇದರಲ್ಲಿ 100 ಮಿಲಿಯನ್ ನರಕೋಶಗಳಿವೆ, ಬೆಕ್ಕಿನ ಮೆದುಳಿಗಿಂತ ಜಾಸ್ತಿ. ಅದಕ್ಕೆ ಟೆನ್ಷನ್ ಆದಾಗ ಹೊಟ್ಟೆ ಕಿವಿಚಿದ ಹಾಗೆ ಆಗೋದು, ಚಿಟ್ಟೆ ಹಾರಿದ ಅನುಭವ ಆಗೋದು. ಹೊಟ್ಟೆ ಮತ್ತು ಮೆದುಳಿಗೆ ಡೈರೆಕ್ಟ್ ಹಾಟ್ಲೈನ್ ಇದೆ. ನೀವು ಖುಷಿಯಾಗಿದ್ರೆ ಸೆರೋಟೋನಿನ್ ಅನ್ನೋ ಹ್ಯಾಪಿ ಹಾರ್ಮೋನ್ನ 95% ಹೊಟ್ಟೆಯೇ ತಯಾರಿಸುತ್ತೆ. ಹಾಗಾಗಿ ಗಟ್ ಫೀಲಿಂಗ್ ಅನ್ನೋದು ಸುಮ್ಮನೆ ಮಾತಲ್ಲ, ಇದು ಸೈನ್ಸ್. ಇನ್ನೊಂದು ಶಾಕಿಂಗ್ ಫ್ಯಾಕ್ಟ್ ಕೇಳಿ. ಪ್ರತಿ 3 ರಿಂದ 4 ದಿನಕ್ಕೊಮ್ಮೆ ನಿಮ್ಮ ಹೊಟ್ಟೆಯ ಸಂಪೂರ್ಣ ಒಳಪದರ ಬದಲಾಗುತ್ತೆ. ಯಾಕೆಂದ್ರೆ ಆಮ್ಲದಿಂದ ಅದು ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ದೇಹ ಹೊಸ ಲೈನಿಂಗ್ ಮಾಡ್ಕೊಳ್ಳುತ್ತೆ. ನಿಮ್ಮ ಹೊಟ್ಟೆ ಇಲ್ಲದಿದ್ರೂ ಬದುಕಬಹುದು ಗೊತ್ತಾ? ಕ್ಯಾನ್ಸರ್ನಂತಹ ಸಂದರ್ಭದಲ್ಲಿ ಪೂರ್ತಿ ಹೊಟ್ಟೆ ತೆಗೆದರೂ ಅನ್ನನಾಳವನ್ನು ನೇರವಾಗಿ ಸಣ್ಣ ಕರುಳಿಗೆ ಜೋಡಿಸ್ತಾರೆ. ಆದರೆ ಆಗ ನೀವು ಸ್ವಲ್ಪ ತಿನ್ನಬೇಕಾಗುತ್ತೆ, 6 ರಿಂದ 8 ಸಲ. ವಾಕರಿಕೆ, ಗ್ಯಾಸ್ ಆದಾಗ ಏನಾಗುತ್ತೆ? ಹೊಟ್ಟೆಯ ಸ್ನಾಯುಗಳು ರಿಸರ್ವ್ನಲ್ಲಿ ಕೆಲಸ ಮಾಡಿ ಆಹಾರವನ್ನು ಮೇಲಕ್ಕೆ ತಳ್ಳುತ್ತವೆ. ಗ್ಯಾಸ್ ಅಂದರೆ ನೀವು ನುಂಗಿದ ಗಾಳಿ ಅಥವಾ ಬ್ಯಾಕ್ಟೀರಿಯಾ ಮಾಡಿದ ಗ್ಯಾಸ್. ಹೊಟ್ಟೆ ಗುಡುಗೋ ಸೌಂಡ್ ಕೇಳಿದ್ದೀರಾ? ಅದಕ್ಕೆ ಬರ್ಬರಿಂಗ್ ಅಂತ ಹೆಸರು. ಖಾಲಿ ಹೊಟ್ಟೆಯಲ್ಲಿ ಗಾಳಿ ಮತ್ತು ನೀರು ಮಿಕ್ಸ್ ಆಗಿ ಆ ಸೌಂಡ್ ಬರುತ್ತೆ. ಅಂದರೆ ನನಗೆ ಊಟ ಹಾಕು ಅಂತ ಹೊಟ್ಟೆ ಕೂಗೋದು. ಹಸಿವಾದಾಗ ಬರೀ ಹೊಟ್ಟೆ ಕಾರಣ ಅಲ್ಲ, ಗ್ರೆಲಿನ್ ಅನ್ನೋ ಹಾರ್ಮೋನ್ ಮೆದುಳಿಗೆ ಊಟ ಬೇಕು ಅಂತ ಮೆಸೇಜ್ ಕಳಿಸುತ್ತೆ. ಊಟ ಆದಮೇಲೆ ಲೆಪ್ಟಿನ್ ಅನ್ನೋ ಹಾರ್ಮೋನ್ ಸಾಕು ನಿಲ್ಲಿಸು ಅಂತ ಹೇಳುತ್ತೆ. ಅತಿಯಾಗಿ ತಿಂದರೆ ಹೊಟ್ಟೆ ನೋವು ಯಾಕೆ ಬರುತ್ತೆ? ಹೊಟ್ಟೆ ತುಂಬ ಹಿಗ್ಗಿ ಸುತ್ತಮುತ್ತಲಿನ ಅಂಗಗಳಿಗೆ ಒತ್ತಡ ಬೀಳುತ್ತೆ. ಅಲ್ಸರ್ ಅಂದರೆ ಏನು? ಎಸ್ ಪೈಲೋರಿ ಅನ್ನೋ ಬ್ಯಾಕ್ಟೀರಿಯಾ ಅಥವಾ ಹೆಚ್ಚು ಪೇನ್ ಕಿಲ್ಲರ್ನಿಂದ ಮ್ಯೂಕಸ್ ಲೇಯರ್ ಹೋಗಿ ಆಮ್ಲ ಹೊಟ್ಟೆಯನ್ನೇ ತಿನ್ನೋಕೆ ಶುರು ಮಾಡುತ್ತೆ. ಅದಕ್ಕೆ ಖಾಲಿ ಹೊಟ್ಟೆಯಲ್ಲಿ ಕಾಫಿ, ಖಾರ ಕುಡಿಯಬೇಡಿ ಅಂತಾರೆ. ಹೊಟ್ಟೆಯನ್ನು ಆರೋಗ್ಯವಾಗಿಡೋದು ಹೇಗೆ? ನಿಧಾನವಾಗಿ ಚೆನ್ನಾಗಿ ಜಗಿದು ತಿನ್ನಿ. ನಿಮ್ಮ ಹೊಟ್ಟೆಗೆ ಹಲ್ಲಿಲ್ಲ. ಫೈಬರ್ ಜಾಸ್ತಿ ಇರೋ ತರಕಾರಿ, ಹಣ್ಣು ತಿನ್ನಿ. ನೀರು ಜಾಸ್ತಿ ಕುಡಿಯಿರಿ, ಜೀರ್ಣಕ್ಕೆ ಸಹಾಯ ಆಗುತ್ತೆ. ಪ್ರೋಬಯೋಟಿಕ್ ಮೊಸರು ತಿನ್ನಿ, ಒಳ್ಳೆ ಬ್ಯಾಕ್ಟೀರಿಯಾ ಬೆಳೆಯುತ್ತೆ. ಸ್ಟ್ರೆಸ್ ಕಡಿಮೆ ಮಾಡಿ,
ನೆನಪಿದ್ಯಾ ಹೊಟ್ಟೆ ಮೆದುಳು ಕನೆಕ್ಷನ್? ಊಟ ಮಾಡಿದ ತಕ್ಷಣ ಮಲಗಬೇಡಿ, 2 ಗಂಟೆ ಗ್ಯಾಪ್ ಕೊಡಿ. ಆಂಟಿಸಿಡ್ ಮಾತ್ರೆ ಹೇಗೆ ಕೆಲಸ ಮಾಡುತ್ತೆ? ಅದು ಬೇಸಿಕ್ ಸ್ವಭಾವದ್ದು ಹೊಟ್ಟೆಯ ಹೆಚ್ಚುವರಿ ಆಮ್ಲವನ್ನು ನ್ಯೂಟ್ರಲೈಸ್ ಮಾಡುತ್ತೆ. ಒಟ್ನಲ್ಲಿ ಹೊಟ್ಟೆ ಅಂದ್ರೆ ಒಂದು ಸ್ಟೋರೇಜ್ ಟ್ಯಾಂಕ್ಸ್, ಮಿಕ್ಸರ್, ಕೆಮಿಕಲ್ ಲ್ಯಾಬ್ ಅಂಡ್ ಸೆಕ್ಯೂರಿಟಿ ಗಾರ್ಡ್ ಎಲ್ಲವೂ ಒಂದೇ. ಇದು ಇಲ್ಲದಿದ್ರೆ ನಾವು ತಿಂದ ಆಹಾರದಿಂದ ಶಕ್ತಿ ತೆಗೆಯೋಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಮುಂದಿನ ಸಲ ಊಟ ಮಾಡುವಾಗ ನಿಮ್ಮ ಹೊಟ್ಟೆಗೆ ಒಂದು ಥ್ಯಾಂಕ್ಸ್ ಹೇಳಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆ ಹೇಳಿದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.